ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ ಬರುವಂತಹ ರಮಾ ಏಕಾದಶಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ರಮಾ ಏಕಾದಶಿ ಯಾವಾಗ ಮತ್ತು ಪೂಜಾ ಶುಭ ಮುಹೂರ್ತ ಮತ್ತು ಪಾರಣೆ ಸಮಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ರಮಾ ಏಕಾದಶಿ ನೋಡ್ರಿ, ವಿಷ್ಣುವಿನ ಪೂಜೆಯನ್ನು ಮಾಡಿ ಪಾಪಗಳಿಂದ ಮುಕ್ತಿ ಪಡಿಬೋದು ಅಂತಂದು ಹೇಳಲಾಗುತ್ತೆ. ಪ್ರತಿ ಸರಿ ಒಂದೊಂದು ಏಕಾದಶಿಗೆ ಒಂದೊಂದು ವಿಶೇಷತೆ ಇರುತ್ತೆ ನೋಡ್ರಿ. ಅಕ್ಟೋಬರ್ 16 ಅಥವಾ 17 ರಮಾ ಏಕಾದಶಿ ಅನ್ನೋದನ್ನು ನೋಡೋಣ. ಮತ್ತು ಪೂಜಾ ಸಮಯ ಮುಹೂರ್ತದ ಬಗ್ಗೆ ಕೂಡ ನೋಡೋಣಂತೆ. ಅಕ್ಟೋಬರ್ನ ಕೊನೆಯ ಏಕಾದಶಿ ನೋಡ್ರಿ, ಇದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ. ಈ ಏಕಾದಶಿ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಧನತ್ರಯೋದಶಿಗಿಂತ ಮೊದಲು ಒಂದು 2-3 ದಿನ ಮೊದಲು ಬರುತ್ತೆ. ಇದನ್ನು ರಾಮ ಏಕಾದಶಿ, ರಮಾ ಏಕಾದಶಿ ಅಂತ ಕರೀತಾರೆ. ವಿಷ್ಣುವನ್ನು ಪೂಜಿಸುವವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಮತ್ತು ವಿಷ್ಣು ಲೋಕದಲ್ಲಿ ಸ್ಥಾನವನ್ನು ಪಡಿತಾರೆ ಅಂತಂದು ನಂಬಲಾಗತ್ತೆ ನೋಡ್ರಿ. ಈ ವರ್ಷದ ಏಕಾದಶಿ ಯಾವಾಗ ಮತ್ತು ಅದರ ಒಂದು ಮಾಹಿತಿಯನ್ನು ನೋಡೋಣ. ಮತ್ತು ಪಾರಣೆ ಸಮಯ ನೋಡೋಣ. ಮಹತ್ವ ಏನು ಅಂತ ನೋಡೋದಾತಂದ್ರೆ, ರಮಾ ಏಕಾದಶಿ ಅಂತ ನೋಡ್ರಿ, ಉಪವಾಸವನ್ನು ಆಚರಿಸುವಂಥದ್ದು, ವಿಷ್ಣುವಿನ ಪೂಜೆಯನ್ನು ಮಾಡುವಂಥದ್ದು ಅತ್ಯಂತ ಒಂದು ಒಳ್ಳೆಯ ಇದು ನೋಡ್ರಿ. ಮತ್ತು ಯಾಕಪ್ಪ ಅಂದ್ರೆ ಪಾಪಗಳನ್ನು ನಿವಾರಿಸುತ್ತೆ ಅಂತ ಹೇಳಲಾಗುತ್ತೆ. ಈ ರಮಾ ಏಕಾದಶಿಯ ಕಥೆಯನ್ನು ಕೇಳೋದು ಓದೋದು ಕೂಡ ಎಲ್ಲ ಪಾಪಗಳನ್ನು ನಿವಾರಿಸುತ್ತೆ ಅಂತಂದು ಹೇಳಲಾಗುತ್ತೆ ನೋಡ್ರಿ. ಜೀವನದ ಕೊನೆಯಲ್ಲಿ ಈ ಒಂದು ಉಪವಾಸವನ್ನು ಆಚರಿಸುವಂಥ ವ್ಯಕ್ತಿ ಸ್ವರ್ಗವನ್ನು ಪಡಿತಾನೆ ಅನ್ನೋ ನಂಬಿಕೆ ಐತಿ. ಮತ್ತು ಈ ಏಕಾದಶಿ ವ್ರತ ಮಾಡೋದ್ರ ಪ್ರಯೋಜನ ಏನಪ್ಪ ಅಂದ್ರೆ, ಹಿಂದೂಗಳಿಗೇನಂದ್ರೆ ಏಕಾದಶಿ ವ್ರತ ಮುಖ್ಯ. ಪ್ರತಿ ತಿಂಗಳು 2 ಏಕಾದಶಿ ಬರ್ತವೆ. ಮೊದಲನೇದು ಕೃಷ್ಣ ಪಕ್ಷದ ಏಕಾದಶಿ, ಎರಡನೇದು ಶುಕ್ಲ ಪಕ್ಷದ ಏಕಾದಶಿ. ಏಕಾದಶಿ ಉಪವಾಸವನ್ನು ವಿಷ್ಣುವಿಗೆ ಅರ್ಪಿಸಲಾಗಿತ್ತು ನೋಡ್ರಿ. ಈ ದಿನದಂದು ಏನಪ್ಪ ಅಂದ್ರೆ ಭಕ್ತರು ಹೆಚ್ಚಾಗಿ ಎಲ್ಲರೂ ಉಪವಾಸವನ್ನು ಆಚರಣೆ ಮಾಡ್ತಾರೆ ಮತ್ತು ವಿಷ್ಣುವಿನ ಗೌರವಾರ್ಥವಾಗಿ ಪ್ರಾರ್ಥನೆ ಆಚರಣೆಗಳನ್ನು ಕೂಡ ಮಾಡ್ತಾರೆ. ಈ ಉಪವಾಸ ನೋಡ್ರಿ ಅನೇಕ ಪ್ರಯೋಜನಗಳನ್ನು ಹೊಂದೈತಿ ಮತ್ತು ವಿಷ್ಣುವಿನ ಅನುಯಾಯಿಗಳು ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಏಕಾದಶಿ ನೋಡ್ರಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಫಲಪ್ರದ ಉಪವಾಸಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಏಕಾದಶಿ ಉಪವಾಸದ ಪ್ರಯೋಜನಗಳು ನೋಡ್ರಿ, ಶಾಂತಿ, ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತ ಒಂದು ನಂಬಿಕೆ ನೋಡ್ರಿ. ಇದು ದೀಪಾವಳಿ ಸಮಯದಲ್ಲಿ ಬರೋದ್ರಿಂದ ಈ ಏಕಾದಶಿಯನ್ನು ರಂಭ ಏಕಾದಶಿ ಅಂತ ಕರೀತಾರೆ, ಅಥವಾ ಕಾರ್ತಿಕ ಕೃಷ್ಣ ಏಕಾದಶಿ ಅಂತ ಕೂಡ ಕರೀತಾರೆ ನೋಡ್ರಿ. ಯುಧಿಷ್ಠಿರ ನೋಡ್ರಿ ಶ್ರೀಕೃಷ್ಣನನ್ನು ಕೇಳ್ತಾನಂತ. ಇದು ಒಂದು ರಮಾ ಏಕಾದಶಿಯ ಒಂದು ಸಣ್ಣ ಕಥೆ ನೋಡ್ರಿ. ಇದು ಯುಧಿಷ್ಠಿರ ಕೃಷ್ಣನನ್ನು ಕೇಳ್ತಾನಂತ, ಓ ಜನಾರ್ದನ, ನನ್ನ ಮೇಲಿನ ಕೃಪೆಯ ಪ್ರೀತಿಯಿಂದ ಏನಪ್ಪ ಅಂತಂದ್ರೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ಏಕಾದಶಿಯ ಹೆಸರನ್ನು ಹೇಳಿ ಅಂತಂದು ಕೇಳ್ತಾನೆ. ಆಗ ಕೃಷ್ಣ ನೋಡ್ರಿ ಅದನ್ನು ಯುಧಿಷ್ಠಿರನಿಗೆ ವಿವರಣೆ ಮಾಡ್ತಾನೆ. ಕಾರ್ತಿಕ ಮಾಸದ ಕಗ್ಗತ್ತಲ ಭಾಗದಲ್ಲಿ ಏನಪ್ಪ ಅಂದ್ರೆ ರಮಾ ಏಕಾದಶಿ ಅಂತ ಕರೆಯಲ್ಪಡುವಂತಹ ಅತ್ಯಂತ ಮಂಗಳಕರ ಏಕಾದಶಿ ಇದು ಅಂತ ಹೇಳ್ತಾನೆ. ಮತ್ತು ಇದು ಏನಂದ್ರೆ ಬಹಳ ಮಹತ್ವದ್ದು ಮತ್ತು ಎಲ್ಲ ಪಾಪಕರ್ಮಗಳನ್ನು ಪರಿಹರಿಸಬಲ್ಲವಂಥದ್ದು ಅಂತಂದು ಯುಧಿಷ್ಠಿರನಿಗೆ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ. ಹಿಂದೆ ಏನಪ್ಪ ಅಂತಂದ್ರೆ ಇದನ್ನು ಕೂಡ ಶ್ರೀಕೃಷ್ಣನ ಹೇಳ್ತಾನಂತ. ಹಿಂದೆ ಮುಚುಕುಂದ ಎಂಬ ರಾಜನಿದ್ದ. ಆತನಿಗೆ ಇಂದ್ರ, ಯಮ ಮತ್ತು ವರುಣ, ಕುಬೇರ, ವಿಭೀಷಣರಂತಹ ದೇವತೆಗಳೊಂದಿಗೆ ಏನಪ್ಪ ಅಂದ್ರೆ ಬಲವಾದ ಸ್ನೇಹ ಇತ್ತು. ಆತ ಏನಂತಂದ್ರೆ ವಿಷ್ಣುವಿನ ಭಕ್ತ ಮತ್ತು ಆತನ ಮಾತಿನಂತೆ ನಡೆಯೋನಾಗಿದ್ದ. ಹಾಗಾಗಿ ಆತನ ಆಳ್ವಿಕೆ ನೋಡ್ರಿ ತೊಂದರೆ ಕೊಡೋರ ಅನುಪಸ್ಥಿತಿಯಿಂದ ಏನಂದ್ರೆ ಅದು ನಿರೂಪಿಸಲ್ಪಟ್ಟಂತ. ಅವನ ಒಂದು ರಾಜಮನೆತನದೊಳಗೆ ಚಂದ್ರಭಾಗ ಅಂತ ಆತನ ಮಗಳು ಇರ್ತಾಳೆ. ಆಕೆ ಏನಪ್ಪ ಅಂದ್ರೆ ಅತ್ಯುತ್ತಮ ನದಿ ಚಂದ್ರಭಾಗವನ್ನು ಹೋಲ್ತಾಳೆ. ಆಕೆ ನೋಡ್ರಿ ಚಂದ್ರಸೇನನ ಮಗ ಶೋಭನನ್ನು ಮದುವೆ ಆದ್ಲು. ಒಮ್ಮೆ ಏನಂದ್ರೆ ಶೋಭನನ್ನು ತನ್ನ ಮಾವನ ಅರಮನೆಗೆ ಭೇಟಿ ನೀಡ್ತಾನೆ. ಅದು ಯಾವಾಗಪ್ಪ ಅಂದ್ರೆ ಶುಭ ಏಕಾದಶಿಯ ದಿನದಂದು ಹೊಂದಿಕೆ ಆಯ್ತಂತ. ಈ ದಿನ ಸಮೀಪಿಸುತ್ತಿದ್ದಂತೆ ಏನಂದ್ರೆ ಚಂದ್ರಭಾಗ ಒಂದು ಕಷ್ಟವನ್ನು ಎದುರಿಸ್ತಾನೆ. ಅದು ಯೋಚಿಸ್ತಾಳಂತಾಕಿ, ಏನು ಮಾಡ್ಬೇಕು ನಾನು, ಮತ್ತು ನನ್ನ ಪತಿ ಏನಂದ್ರೆ ಭಾಳ ದುರ್ಬಲ ಅದನ್ನು ಮತ್ತು ಹಸಿವನ್ನು ಕೂಡ ಸಹಿಸೋದಿಲ್ಲ. ಹೀಗಾಗಿ ನನ್ನ ತಂದೆಯ ನಿಯಮಗಳೇನಪ್ಪ ಅಂದ್ರೆ ಕಟ್ಟುನಿಟ್ಟು ಈ 10ನೇ ದಿನ ರಾಜ್ಯದ ಕಾವಲುಗಾರರು ಏನಂತಂದ್ರೆ ಡ್ರಮ್ ಎಲ್ಲ ಬಾರಿಸ್ತಾ ಭಗವಾನ್ ವಿಷ್ಣುವಿಗೆ ಏನಪ್ಪ ಅಂದ್ರೆ ಪವಿತ್ರವಾದ ದಿನದಂದು ಊಟ ಮಾಡಬೇಡಿ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ ಈ ದಿವಸ. ಹೀಗಾಗಿ ಆ ಡ್ರಮ್ಗಳ ಸದ್ದು ಕೇಳಿದಂಥ ಶೋಭನ ಏನಪ್ಪ ಅಂತಂದ್ರೆ ತನ್ನ ಒಂದು ಹೆಂಡತಿಯ ಕಡೆ ತಿರುಗಿ ನಾನು ಏನು ಮಾಡಬೇಕೀಗ, ದಯವಿಟ್ಟು ನನಗೆ ಹೇಳು ಅಂತಂದು ಹೆಂಡತಿನ ಕೇಳ್ತಾನಂತ. ಆಗ ನೋಡ್ರಿ ಚಂದ್ರಭಾಗ ಉತ್ತರಿಸ್ತಾನೆ,
ಇದು ಉತ್ತರಿಸ್ತಾಳೆ ಏನಂತಂದ್ರೆ, ಇದು ನಮ್ಮ ತಂದೆ ಮನೆಯಲ್ಲಿ ಯಾರೂ ಈ ದಿವಸ ಆಹಾರವನ್ನು ಸೇವಿಸೋದಿಲ್ಲ. ವಿಷ್ಣುವಿನ ಪವಿತ್ರ ದಿನದಂದು ಆನೆಗಳು, ಕುದುರೆಗಳು ಮತ್ತು ಅವುಗಳ ಸಂತತಿಗಳು ಎಲ್ಲ ಜೀವಿಗಳು ಕೂಡ ಹುಲ್ಲು ತಿನ್ನೋದನ್ನು ಅಥವಾ ನೀರು ಕುಡಿಯೋದನ್ನು ಕೂಡ ನಿಷೇಧ ಮಾಡಿರ್ತಾರೆ. ಹಾಗಾಗಿ ವಿಷ್ಣುವಿನ ಪವಿತ್ರ ದಿನದಂದು ಮನುಷ್ಯರು ಹೆಂಗೆ ತಿನ್ಬೋದು ಅಂತಂದು ಹೇಳ್ತಾರಂತೆ. ಈ ನೀವೇನಪ್ಪ ಅಂದ್ರೆ ಆಹಾರ ಪಡೆಯಲು ಬಯಸಿದ್ರೆ ಇಲ್ಲಿ ಹೊರತುಪಡಿಸಿ ಬೇರೆ ಕಡೆ ಹೋಗ್ಬೇಕಾಗತ್ತೆ, ಇಲ್ಲಂದ್ರೆ ಏನೂ ಸಿಗೋಂಗಿಲ್ಲ ಅಂತಂದು ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ಏನಂತಂದ್ರೆ, ಮತ್ತು ಇದರಿಂದ ತಿಂದ್ರಂದ್ರೆ ಕೆಲವು ಟೀಕೆಗಳನ್ನು ಕೂಡ ನೀವು ಎದುರಿಸ್ಬೇಕಾಗತ್ತೆ ಅಂತಂದು ಹೇಳಿ ಉಪವಾಸ ಮಾಡಲೇಬೇಕು. ಮತ್ತು ಅದರಿಂದ ನಿಮ್ಮ ಸಂಕಲ್ಪವನ್ನು ಬಲಪಡಿಸಿ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ರಿ ಅಂತಂದು ಹೇಳ್ತಾಳಂತ. ಆವಾಗ ಶೋಭನ್ ಉತ್ತರಿಸ್ತಾನೆ, ಈ ಮಾತು ಸತ್ಯ ಆದ್ರೆ ನಾನು ನಿಜಕ್ಕೂ ಉಪವಾಸ ಆಚರಣೆ ಮಾಡ್ತೀನಿ, ಅದು ಏನಾಗಬೇಕಾಗಿರುತ್ತೋ ವಿಧಿ ಅದಾಗತ್ತೆ ಬಿಡು ಅಂತಂದು ಆವಾಗ ಆಕೆ ಗಂಡ ಹೇಳ್ತಾನೆ ನೋಡ್ರಿ. ಈ ಒಂದು ದೃಢ ಸಂಕಲ್ಪದಿಂದ ಅವ್ರು ಏನು ಮಾಡ್ತಾರಂದ್ರೆ ಉಪವಾಸವನ್ನು ಪ್ರಾರಂಭ ಮಾಡ್ತಾರೆ. ಹಸಿವು ಏನಪ್ಪ ಅಂದ್ರೆ ಅವರಿಗೆ ಹೆಚ್ಚಾಗ್ತಾ ದುಃಖಿತರಾದರು. ಮತ್ತು ಆಮೇಲೆ ನೋಡ್ರಿ, ಸೂರ್ಯಾಸ್ತ ಆದಮೇಲೆ ರಾತ್ರಿಯಲ್ಲಿ ಪೂಜೆ ಜಾಗರಣೆಯಲ್ಲಿ ತೊಡಗಿದಂಥ ವಿಷ್ಣು ಭಕ್ತರಿಗೆ ಏನಪ್ಪ ಅಂತಂದರೆ ಇದು ಸಂತೋಷವನ್ನು ತಂತು ಅಂತ ಹೇಳ್ತಾರೆ. ಮತ್ತು ಆದಾಗ್ಯೂ ಏನಪ್ಪ ಅಂದ್ರೆ ಶೋಭನನಿಗೆ ರಾತ್ರಿ ದುಃಖಕರನಾಗಿರ್ತೈತಿ. ಮತ್ತು ಸೂರ್ಯ ಉದಯಿಸುತ್ತಿದ್ದಂತೆ ಏನಾಗುತ್ತೆ, ಆತ ನಿಧನ ಹೊಂದ್ಬಿಡ್ತಾನೆ. ಹೀಗಾಗಿ ರಾಜ ಮುಚ್ಕುಂದ ಏನಂದ್ರೆ ಅವನ ರಾಜಮನೆತನದ ಒಂದು ದಹನಕ್ಕೆ ವ್ಯವಸ್ಥೆ ಮಾಡ್ತಾನೆ. ಮತ್ತು ಚಂದ್ರಭಾಗನ ನೋಡ್ರಿ, ಶೋಭನನ ಮೊದಲೇ ಸೂಚಿಸಿದಂತೆ ತನ್ನ ಪತಿಯ ಪಕ್ಕದಲ್ಲಿ ಆಕೆ ಏನಂದ್ರೆ ತನ್ನ ಪ್ರಾಣವನ್ನು ತ್ಯಜಿಸಲಿಲ್ಲ. ಮತ್ತು ಅಂತ್ಯಕ್ರಿಯೆ ವಿಧಿಗಳನ್ನು ಮಾಡಿದ ನಂತರ ಅವಳು ತನ್ನ ತಂದೆ ಮನೆಯಲ್ಲೇ ಇದ್ಲ. ಈ ಒಂದು ಗೌರವಾನ್ವಿತ ರಾಜ ಏನು ಮಾಡ್ತಾರಂದ್ರೆ, ಈ ಒಂದು ರಮಾ ಏಕಾದಶಿ ಉಪವಾಸದ ಶಕ್ತಿಯಿಂದ ಮತ್ತೆ ಏನಂತಂದ್ರೆ ಶೋಭನನ ಈ ಮಂದರ ಪರ್ವತ ಶಿಖರದ ಮೇಲಿರುವಂತಹ ದೈವಿಕ ನಗರವನ್ನು ತಲುಪಿದ. ಮತ್ತು ಅಸಂಖ್ಯಾತ ಸದ್ಗುಣಗಳಿಂದ ಅದು ಏನಂದ್ರೆ ಅಲಂಕರಿಸಲ್ಪಟ್ಟ ನಗರ ಆಗಿರ್ತೈತಿ. ಅದು ಏನಂದ್ರೆ ಚಿನ್ನದ ಕಂಬ, ಅಮೂಲ್ಯರತ್ನ ಮತ್ತು ಇದರಿಂದ ಎಲ್ಲ ಹರಳುಗಳಿಂದ ಕೆತ್ತಿರುವಂಥ ಒಂದು ದೊಡ್ಡ ಮನೆಗಳಿಂದ ಅದನ್ನು ಅಲಂಕಾರ ಮಾಡಿರ್ತಾರೆ ನೋಡ್ರಿ. ಅಲ್ಲಿ ಏನಂದ್ರೆ ಸಂಗೀತಗಾರರಿಂದ ಪ್ರಶಂಸಿಸಲ್ಪಟ್ಟಂತಹ ಒಂದು ಅಪ್ಸರೆಯರ ಸೇವೆಗೆ ಪಾತ್ರನಾಗಿ ಶೋಭನನ ಏನಪ್ಪ ಅಂದ್ರೆ ಅಲ್ಲಿ ಸಿಂಹಾಸನವನ್ನು ಏರಿದ. ಮತ್ತು ಆತನ ತಲೆ ಮೇಲೆ ಪ್ರಕಾಶಮಾನವಾದಂಥ ಒಂದು ಬಿಳಿ ಛತ್ರಿ ಇತ್ತು. ಅದನ್ನು ತಂಪಾಗಿಸಲು ಏನಂತಂದ್ರೆ ಜೌರಿಗಳು ಕೂಡ ಬೀಸ್ತಾ ಇದ್ರಂತೆ. ಆತನ ಕಿರೀಟ, ಕಿವಿಯಲು ಕಂಠಹಾರ ಮತ್ತು ಎಲ್ಲ ಬಳೆಗಳನ್ನು ಕೂಡ ಧರಿಸಿರ್ತಾನೆ. ಈ ನಗರದಲ್ಲಿ ಏನಂತಂದ್ರೆ ಶೋಭನನ ರಾಜರಲ್ಲಿ ಒಬ್ಬ ಮಹಾನ್ ರಾಜನಾಗಿ ಮಿಂಚ್ತಾನೆ. ಆಮೇಲೆ ಈ ಕಡೆ ಮುಚ್ಕುಂದ ನಗರದಲ್ಲಿ ತೀರ್ಥಯಾತ್ರೆಗೆ ಅಲ್ದಾಡ್ತಿರುವಂಥ ಸೋಮಶರ್ಮನ್ ಅನ್ನುವಂಥ ಬ್ರಾಹ್ಮಣ ಇರ್ತಾನೆ. ಆತ ಶೋಭನ ರಾಜನ ಅಳಿಯನಂತ ಗುರುತಿಸಿದ ನಂತರ ಅವನ ಬಳಿ ಬಂದು ಮತ್ತು ಸೋಮಶರ್ಮನ್ ಬಂದಿದ್ದಾನೆ ಅಂತ ಅರ್ಥಕೊಂಡು ಶೋಭನ ಕೂಡಲೇ ಏನು ಮಾಡ್ತಾನಂದ್ರೆ ಗೌರವಯುತವಾಗಿ ಆತನನ್ನು ಸ್ವಾಗತ ಮಾಡ್ತಾನೆ. ಮತ್ತು ತನ್ನ ಮಾವ ಹಾಗೆ ಆತನ ಹೆಂಡತಿ ಚಂದ್ರಭಾಗ ಮತ್ತು ನಗರದ ಸ್ಥಿತಿಯ ಬಗ್ಗೆ ಎಲ್ಲ ವಿಚಾರವನ್ನು ಮಾಡ್ತಾನೆ ನೋಡ್ರಿ. ಆವಾಗ ಸೋಮಶರ್ಮನ್ ಹೇಳ್ತಾನೆ, ನೀನು ನಿಮ್ಮ ತಂದೆ ಮನೆ ಉತ್ತಮ ಆರೋಗ್ಯದಲ್ಲಿದೆ ಮತ್ತು ಚಂದ್ರಭಾಗರು ಕೂಡ ಚೆನ್ನಾಗಿದ್ದಾರೆ, ನಗರ ಎಲ್ಲ ಸಮೃದ್ಧಿ ಅಂತ ಐತಿ. ಆದರೆ ಏನಪ್ಪ ಅಂದ್ರೆ ನಿಮ್ಮ ಸ್ವಂತ ಕಥೆಯನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತಂದು ಕೇಳ್ತಾನೆ. ಈ ನಗರ ನಿಜವಾಗಿಯೂ ಅದ್ಭುತ ಐತಿ ಮತ್ತು ಇಲ್ಲಿರುವಂಥ ಸೌಂದರ್ಯಕ್ಕೆ ಯಾವುದೂ ಸಾಟಿ ಇಲ್ಲ. ಇಂಥ ಅದ್ಭುತ ಸ್ಥಳವನ್ನು ಯಾರು ನೋಡಿಲ್ಲ, ದಯವಿಟ್ಟು ನನಗೆ ವಿವರಣೆ ಕೊಡ್ರಿ ಇದ್ರದ್ದು ಅಂತಂದು ಸೋಮಶರ್ಮನ್ನ ಶೋಭನ್ಗೆ ಕೇಳ್ತಾನೆ ನೋಡ್ರಿ. ಆಗ ಶೋಭನ್ ಉತ್ತರಿಸ್ತಾನೆ, ಕಾರ್ತಿಕ ಮಾಸದ ಕತ್ತಲೆಯಲ್ಲಿ ರಮಾ ಏಕಾದಶಿ ಅಂತ ಕರೆಯಲ್ಪಡುವ ಏಕಾದಶಿ ಐತಿ. ಈ ದಿನದಂದು ಉಪವಾಸ ಆಚರಿಸುವ ಮೂಲಕ ನಾನು ನಗರದ ಮೇಲೆ ಹಿಡಿತ ಸಾಧಿಸಿದೆ. ಆದರೆ ನಗರ ಏನಪ್ಪ ಅಂದ್ರೆ ಸ್ಥಿರವಾಗಿಲ್ಲ ಮತ್ತು ಕಾಲಾನಂತರದಲ್ಲಿ ಕುಸಿಯುತ್ತಾ, ಅದಕ್ಕೆ ಸ್ಥಿರಗೊಳಿಸಲಾಗತ್ತಿರೋದನ್ನು ಮಾಡಿರಿ ಅಂತಂದು ಶೋಭನ ಉತ್ತರ ಕೊಡ್ತಾರೆ ನೋಡ್ರಿ. ಆಮೇಲೆ ಆ ಬ್ರಾಹ್ಮಣ ಹೇಳ್ತಾನೆ ನೋಡ್ರಿ, ನನಗೆ ಅದು ಆ ನಗರ ಏಕೆ ಅಸ್ಥಿರ ಆಗೈತಿ ಅದನ್ನು ನನಗೆ ಹೇಳ್ರಿ, ನಾ ಅದರ ಥರನ ವರ್ತಿಸ್ತೀನಿ ಅಂತಂದು ಬ್ರಾಹ್ಮಣ ಕೇಳ್ತಾನೆ. ಆವಾಗ ಶೋಭನ್ ಹೇಳ್ತಾನೆ ನೋಡ್ರಿ, ನಾನು ಈ ಒಂದು ಪವಿತ್ರ ವ್ರತವನ್ನು ನಿಜವಾದ ನಂಬಿಕೆ ಇಲ್ಲದೇ ಪಾಲಿಸಿದೆ, ಆದ್ದರಿಂದ ಇದು ಅಸ್ಥಿರ ಆಗೈತಿ ಅಂತಂದು ನಾನು ನಂಬ್ತೀನಿ. ಅದನ್ನು ಸ್ಥಿರಗೊಳಿಸಲು ಏನಪ್ಪ ಅಂತಂದ್ರೆ ಏನು ಮಾಡ್ಬೇಕು ಅನ್ನೋದನ್ನು ಹೇಳ್ತಾನೆ ನೋಡ್ರಿ. ಸುಂದರ ಚಂದ್ರಭಾಗ ರಾಜ ಮುಚ್ಕುಂದನ ಮಗಳು ಇಬ್ಬರು ಏನಪ್ಪ ಅಂದ್ರೆ ವಿಷ್ಣುವಿನ ಮಹಾನ್ ಭಕ್ತರು. ಈ ಕಥೆಯನ್ನು ಅವಳೊಂದಿಗೆ ಹಂಚ್ಕೊಳ್ರಿ ಮತ್ತು ಅವಳು ಏನಪ್ಪ ಅಂದ್ರೆ ನಗರದ ತನ್ನ ಸ್ಥಿರತೆಯನ್ನು ಮರಳಿ ಪಡೆಯಲು ಸಹಾಯ ಮಾಡ್ತಾಳೆ ಅಂತಂದು ಶೋಭನ್ ರಾಜ ಹೇಳ್ತಾನೆ. ಅವನ ಈ ಮಾತು ಕೇಳಿದಂಥ ಬ್ರಾಹ್ಮಣ ನೋಡ್ರಿ ಮುಚ್ಕುಂದ ನಗರಕ್ಕೆ ಪ್ರಯಾಣ ಬೆಳೆಸ್ತಾನೆ ಮತ್ತು ಚಂದ್ರಭಾಗನಿಗೆ ಇಡೀ ಈ ಒಂದು ಕಥೆಯ ವೃತ್ತಾಂತವನ್ನು ಹೇಳಿದ ಅಂತಂದು ಕೃಷ್ಣ ಇದನ್ನು ಮುಂದುವರಿಸ್ತಾನೆ ನೋಡ್ರಿ. ಸೋಮಶರ್ಮನ್ ಹೇಳಿರುವಂತಹ ಈ ಕಥೆಯನ್ನು ನೋಡ್ರಿ, ನಗರವನ್ನು ಸ್ಥಿರಗೊಳಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳ್ರಿ ಅಂತ ಇದನ್ನು ಹೇಳಿ ಸೋಮಶರ್ಮನ್ ಅವರಿಗೆ ಹೇಳ್ತಾನೆ. ಆವಾಗ ಚಂದ್ರಭಾಗ ಉತ್ತರಿಸ್ತಾರೆ ನೋಡ್ರಿ,
ನನ್ನ ಪತಿಯನ್ನು ನೋಡಲು ನಾನು ಬಯಸ್ತೀನಿ ಮತ್ತು ನನ್ನ ಪ್ರತಿಜ್ಞೆಯ ಪುಣ್ಯದ ಮೂಲಕ ನಾನು ನಗರದ ಸ್ಥಿರತೆಯನ್ನು ಖಚಿತಪಡಿಸ್ತೀನಿ ಅಂತಂದು ಹೇಳ್ತಾಳೆ. ಮತ್ತು ದಯವಿಟ್ಟು ನಮ್ಮನ್ನು ಮತ್ತೆ ಒಂದಾಗಲು ಏನಪ್ಪ ಅಂದ್ರೆ ಮಾರ್ಗದರ್ಶನ ಮಾಡಿರಿ. ಯಾಕಪ್ಪ ಅಂದ್ರೆ ಬೇರ್ಪಟ್ಟವ್ರನ್ನ ಒಟ್ಟುಗೂಡಿಸೋದು ಕೂಡ ಹೆಚ್ಚಿನ ಒಂದು ಧಾರ್ಮಿಕ ಪುಣ್ಯ ಸಿಗುತ್ತೆ ಅಂತಂದು ಹೇಳ್ತಾಳೆ ನೋಡ್ರಿ. ಇದನ್ನು ಕೇಳಿದಂಥ ಸೋಮಶರ್ಮ ನೋಡ್ರಿ ಚಂದ್ರಭಾಗನ ಜೊತೆ ಮಂದಾರ ಪರ್ವತದ ಬಳಿ ವಾಮದೇವನ ಆಶ್ರಮಕ್ಕೆ ಹೋಗ್ತಾನೆ ಮತ್ತು ಅಲ್ಲಿ ಹಂಚಿಕೊಂಡಂಥ ಸಂಪೂರ್ಣ ವೃತ್ತಾಂತವನ್ನು ಗಮನವಿಟ್ಟು ಆಲಿಸ್ತಾನೆ. ಆ ಒಂದು ಚಂದ್ರಭಾಗಳನ್ನು ವೇದ ಸ್ತುತಿಗಳೊಂದಿಗೆ ಪವಿತ್ರಗೊಳಿಸಿದೆ ಮತ್ತು ಆಕೆ ಮೇಲೆ ನೀರನ್ನು ಸಿಂಪಡಿಸ್ತಾರೆ ನೋಡ್ರಿ. ಇದರಿಂದ ಏನಂದರೆ ಋಷಿಯ ಪಠಣ ಶಕ್ತಿಯಿಂದ ಮತ್ತು ವರ್ಷಗಳಲ್ಲಿ ವಿಷ್ಣುವಿನ ಪವಿತ್ರ ಈ ಒಂದು ಪವಿತ್ರ ದಿನದಂದು ನೋಡ್ರಿ ಏಕಾದಶಿ ವ್ರತವನ್ನು ಆಚರಿಸಿದ ಕಾರಣ ಆಕೆಯ ದೇಹ ದೈವಿಕ ಸ್ಥಿತಿಯಾಗಿ ರೂಪಾಂತರಗೊಂಡಿತು ಮತ್ತು ಅವಳನ್ನು ಬಹಳ ಸಂತೋಷದಿಂದ ಗಂಡನ ಬಳಿಗೆ ಹೋಗ್ತಾಳೆ ಮತ್ತು ತನ್ನ ಹೆಂಡತಿ ಆಗಮನವನ್ನು ನೋಡಿದಂಥ ಶೋಭನ ಸಂತೋಷಪಟ್ಟು ತನ್ನ ಎಡಭಾಗದಲ್ಲಿ ಕುಳಿತುಕೊಳ್ಳಲು ಆಹ್ವಾನವನ್ನು ಕೊಡ್ತಾನಂತೆ. ಇದೆಲ್ಲವೂ ನೋಡ್ರಿ ರಮಾ ಏಕಾದಶಿ ಪ್ರತಿಜ್ಞೆಯ ಬಲದಿಂದ ಅಂತ ಹೇಳ್ಬೋದು ನೋಡ್ರಿ. ಈ ಒಂದು ವ್ರತದ ಕತೆ ಕೇಳೋದು ಕೂಡ ಪುಣ್ಯ ಅಂತಲೇ ಹೇಳ್ಬೋದು. ಏಕಾದಶಿಯನ್ನು ಆಚರಿಸಿದಾಗ ನೋಡ್ರಿ ವ್ಯಕ್ತಿಗೇನಪ್ಪ ಅಂದ್ರೆ ಸಂತೋಷ ಮತ್ತು ಮೋಕ್ಷವನ್ನು ನೀಡುತ್ತೆ. ವ್ಯಕ್ತಿಗಳಿಗೆ ನೋಡ್ರಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವಂಥದ್ದಲ್ಲದೆ ಬಿಳಿ ಹಸು ಕಪ್ಪು ಹಸುವಿನಂತೆ ಅವುಗಳ ಹಾಲು ಹೋಲುವಂತೆ ನೋಡ್ರಿ ಅದೇ ರೀತಿ 2 ಏಕಾದಶಿಗಳು ಒಂದೇ ರೀತಿಯ ಪ್ರತಿಫಲವನ್ನು ನೀಡ್ತವೆ ಅಂತ ಹೇಳಲಾಗುತ್ತೆ. ಈ ಏಕಾದಶಿ ವ್ರತದ ಮಹತ್ವವನ್ನು ಕೇಳುವಂತಹ ವ್ಯಕ್ತಿ ಕೂಡ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಮತ್ತು ವಿಷ್ಣುವಿನ ಲೋಕದಲ್ಲಿ ಗೌರವಿಸಲ್ಪಡ್ತಾನೆ ಅನ್ನೋವಂಥ ಒಂದು ನಂಬಿಕೆ ನೋಡ್ರಿ ಮೊದಲಿಂದನೂ. ಎಲ್ಲ ಪಾಪಗಳಿಂದ ಮುಕ್ತಿ ಪಡೆಯಲು ರಮಾ ಏಕಾದಶಿಯ ಒಂದು ಮಹತ್ವ ಭಾಳ ಐತೆ ನೋಡ್ರಿ. ಮತ್ತು ಪಾರಣೆ ಸಮಯ ಏಕಾದಶಿ ತಿಥಿ ಪ್ರಾರಂಭ ಅದನ್ನು ನೋಡೋಣಂತೆ. ವ್ರತ ಕತೆ ನೋಡ್ರಿ ಇಷ್ಟ ಐತಿ. ಇದು ಆದಷ್ಟು ಸಂಕ್ಷಿಪ್ತವಾಗಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡೀನಿ. ಸೂರ್ಯೋದಯ ನೋಡ್ರಿ ಅಕ್ಟೋಬರ್ 17 ಬೆಳಗ್ಗೆ 6:28. ಸೂರ್ಯಾಸ್ತ ಅಕ್ಟೋಬರ್ ಸಂಜೆ 5:55. ಏಕಾದಶಿ ತಿಥಿ ಆರಂಭ ಅಕ್ಟೋಬರ್ 16ನೇ ತಾರೀಕು ಬೆಳಗ್ಗೆ 10:36 ಇರುತ್ತೆ. ಏಕಾದಶಿ ತಿಥಿ ಕೊನೆಗೊಳ್ಳುವಂಥದ್ದು ಅಕ್ಟೋಬರ್ 17 ಬೆಳಗ್ಗೆ 11:12. ದ್ವಾದಶಿ ಅಂತ್ಯದ ಕ್ಷಣ ನೋಡ್ರಿ ಅಕ್ಟೋಬರ್ 18 ಮಧ್ಯಾಹ್ನ 12:19. ಪರಾಣ ಸಮಯ ಅಕ್ಟೋಬರ್ 18 ಬೆಳಗ್ಗೆ 6:29 8:46 ಬೆಳಗ್ಗೆ ಪರಾಣ ಸಮಯ ಇರುತ್ತೆ ನೋಡ್ರಿ. ಇದಿಷ್ಟು ರಮಾ ಏಕಾದಶಿಯ ಒಂದಷ್ಟು ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.